ಇಂಡಿಯನ್ ಸ್ಪೆಷಲ್ ಪನೀರ್ ಬಟರ್ ಮಸಾಲ ಮಾಡೋಣ. ಇದಕ್ಕೆ ನಾನು ಪನೀರ್ ತಗೊಂಡಿದ್ದೇನೆ. ಇದು ಬಟಾಣಿ, ಹಸಿ ಬಟಾಣಿ, ಇದು ಒಣಮೆಣಸಿನ ಪುಡಿ, ಸ್ವಲ್ಪ ಮೊಸರು, ಕೊತ್ತಂಬರಿ ಸೊಪ್ಪು, ನೀರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೇನೆ. ನಾನು ತುಪ್ಪ ತಗೊಂಡಿದ್ದೇನೆ. ಇದರ ಬದಲು ಬೆಣ್ಣೆನೂ ತಗೋಬೋದು ಅಥವಾ ಎಣ್ಣೆನೂ ತಗೋಬೋದು. ಉಪ್ಪು ಮತ್ತು ಜೀರಿಗೆ. ಇದಕ್ಕೊಂದು ಮಸಾಲೆ ಮಾಡಬೇಕು. ಅದಕ್ಕೆ ನಾನು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಅದಾದಮೇಲೆ ಶುಂಠಿ, ಲವಂಗ, ಚಕ್ಕೆ, ಜೀರಿಗೆ, ಹಸಿಮೆಣಸು, ಗೋಡಂಬಿ, ನೀರುಳ್ಳಿ ಮತ್ತು ಟೊಮೆಟೊ. ಮಸಾಲೆ ತಯಾರಿಸಬೇಕು. ಅದಕ್ಕೆ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಿದ್ದೇನೆ. ತುಪ್ಪ ಬಿಸಿಯಾಗಿ ಕರಗ್ತಾ ಇದೆ. ಅದಕ್ಕೆ ಎಣ್ಣೆನೂ ಹಾಕೋಬೋದು. ಜೀರಿಗೆ ಸೇರಿಸ್ತಾ ಇದ್ದೇನೆ. ಅದಾದಮೇಲೆ ಲವಂಗ ಮತ್ತು ಚಕ್ಕೆ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಗೋಡಂಬಿ. ಬೆಳ್ಳುಳ್ಳಿ ಮತ್ತು ಗೋಡಂಬಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಾ ಇದ್ದ ಹಾಗೆ ನೀರುಳ್ಳಿ ಹಾಕ್ತಾ ಇದ್ದೇನೆ. ಇದು ದೊಡ್ಡದಾಗಿ ಹಚ್ಕೊಂಡಿರೋ ನೀರುಳ್ಳಿ ಹಾಕಿದ್ದು. ಇದಾದಮೇಲೆ ಟೊಮೆಟೊ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ನೀರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಗ್ಯಾಸ್ ಆರಿಸಿ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಬೇಕು. ಈಗ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಬೇಕಿದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು. ನಾನು ಸ್ವಲ್ಪನೂ ನೀರು ಸೇರಿಸ್ದೇನೆ ಈ ಥರ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಪನೀರನ್ನು ಕೆಲವರು ಹಾಗೆ ಹಸಿನೇ ಹಾಕ್ತಾರೆ. ಆದರೆ ನಾನು ಇದನ್ನು ತಾವದಲ್ಲಿ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ತೇನೆ. ಆಗ ಅದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಾವಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ. ಅದಾದಮೇಲೆ ಪನೀರ್ ಪೀಸಸನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಕಂದು ಬಣ್ಣ ಬರೋ ತನಕ ರೋಸ್ಟ್ ಮಾಡಿ ತೆಗೆದಿಟ್ಕೋಬೇಕು. ಈಗ ತಯಾರಿ ಎಲ್ಲ ಮುಗಿದಿದೆ. ಈಗ ಮತ್ತೆ ಬಾಣಲಿಗೆ ತುಪ್ಪ ಸೇರಿಸ್ಕೊತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ, ಬೆಣ್ಣೆ ಏನಾದರೂ ಹಾಕೋಬೋದು. ಇದು ಬಿಸಿ ಆಗ್ತಿದ್ದ ಹಾಗೆ ಜೀರಿಗೆ ಸೇರಿಸ್ತಾ ಇದ್ದೇನೆ. ಅದಾದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ನೀರುಳ್ಳಿ ಸೇರಿಸ್ತಾ ಇದ್ದೇನೆ. ನೀರುಳ್ಳಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಗ ಅರ್ದಿಟ್ಕೊಂಡಿರೋ ಮಸಾಲೆ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿತಾ ಇರುವಾಗಲೇ ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೇನೆ. ನೀವು ಬೇಕಿದ್ರೆ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಸೇರಿಸ್ಕೋಬೋದು. ಸ್ವಲ್ಪ ದಪ್ಪ ಆಯಿತು ಅಂತ ಅನಿಸಿದರೆ ನೀರನ್ನು ಸೇರಿಸ್ಬಿಟ್ಟು ಆ ಹಸಿ ಬಟಾಣಿ ಎಲ್ಲ ಪೂರ್ತಿಯಾಗಿ ಬೇಯೋಷ್ಟೊತ್ತು ಮುಚ್ಚಿ ಇಡಬೇಕು. ನೀವು ಬೇಯಿಸಿದ ಬಟಾಣಿನೇ ಸೇರಿಸಿದ್ರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಮೊಸರು ಸೇರಿಸ್ತಾ ಇದ್ದೇನೆ. ಒಂದು ಕುದಿ ಬರಲಿ. ಮೊಸರು ಸೇರಿಸಿದ ಮೇಲೆ ಈ ಥರ ಕೈ ಆಡಿಸ್ತಾನೆ ಇರಿ. ಈಗ ಚೆನ್ನಾಗಿ ಹುರಿದ್ಬಿಟ್ಟು ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿದೆ. ಉಪ್ಪು ಸೇರಿಸ್ತಾ ಇದ್ದೇನೆ. ಇದನ್ನು ಹೈ ಫ್ಲೇಮಲ್ಲಿಟ್ಟು ಹುರಿದ್ರೆ ಒಮ್ಮೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮೀಡಿಯಮ್ ಅಥವಾ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ. ಇದಾದಮೇಲೆ ಒಣಮೆಣಸಿನ ಪುಡಿ ಸೇರಿಸ್ತಾ ಇದ್ದೇನೆ. ಈಗ ರೋಸ್ಟೆಡ್ ಪನೀರನ್ನು ಸೇರಿಸ್ತಾ ಇದ್ದೇನೆ. ಹಸಿ ಪನೀರು ಹಾಕೋಬೋದು, ನಿಮ್ಮ ಇಷ್ಟ. ಒಂದು ಕುದಿ ಬಂತಲ್ಲ, ಇಷ್ಟಾದರೆ ಸರಿ. ಗ್ಯಾಸ್ ಆರಿಸ್ಬೋದು. ಮೇಲಿಂದ ಕೊತ್ತಂಬರಿ ಸೊಪ್ಪು. ರುಚಿ ರುಚಿಯಾದ ಪನೀರ್ ಮಟರ್ ಮಸಾಲ ರೆಡಿ.